ಈತ ಒಂದೆರಡೆಲ್ಲ ಮಾಡಿದ್ದು ವಿಐಪಿಗಳ ಜೊತೆ ಫೋಟೋ ಪೋಸ್ಟ್ ಕೊಟ್ಟು ಬಿಲ್ಡಪ್ ಕೊಟ್ಟಿದ್ದಾನೆ ನಿಜಾಮ್. ಹನಿ ಟ್ರ್ಯಾಪ್ ಪ್ರಕರಣದ ಪ್ರಮುಖ ಆರೋಪಿ ನಿಜಾಮ್. ಆತನ ಫೋಟೋಗಳು ಹೇಗಿವೆ ಅಂತಂದ್ರೆ ಮಾಡೋದು ಹೀನ ಕೆಲಸ, ವಿಐಪಿಗಳ ಜೊತೆ ಫೋಟೋ ಪೋಸ್ಟ್, ಅದನ್ನೇ ಬಂಡವಾಳ ಮಾಡಿಕೊಂಡು ಈ ರೀತಿ ಟ್ರ್ಯಾಪ್ ಮಾಡಿದ್ದು. ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಈತ ನಿಜಾಮ್. ತಮಿಳುನಾಡು ಸಿಎಂ ವಿಜಯ್ ಜೊತೆ ಇರುವಂತಹ ಒಂದು ಎಐ ಫೋಟೋ ಮಾಡಿಕೊಂಡು ಬಿಲ್ಡಪ್ ತೋರಿಸಿದ್ದ. ವಿವಿಧ ರಾಜಕಾರಣಿಗಳ ಜೊತೆ, ಪೊಲೀಸ್ ಅಧಿಕಾರಿಗಳ ಜೊತೆ ಇರುವಂತಹ ಫೋಟೋ ಇಟ್ಕೊಂಡು ತಾನೆಷ್ಟು ಪ್ರಭಾವಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದ ನಿಜಾಮ್. ಹಾಗಾಗಿ 2 ವರ್ಷಗಳ ಕಾಲ ಆ ಉದ್ಯಮಿಗೆ ವಂಚನೆ ಮಾಡೋದಕ್ಕೆ ಸಾಧ್ಯ ಆದದ್ದು. ಒಂದು, ಹನಿ ಟ್ರ್ಯಾಪ್ ಆಯ್ತು ಅಂತ ಹೇಳಿ ಆ ಬೆದರಿದ್ದಂತಹ ಉದ್ಯಮಿ ಆ ನಂತರ ರಕ್ಷಣೆಗೆ ಅಂತ ನಿಜಾಮ್ ಬಳಿ ಹೋದ್ರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಆ ಮೊದಲು ಹನಿ ಟ್ರ್ಯಾಪ್ ಮಾಡಿದಂಥ ವ್ಯಕ್ತಿ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ ಕತೆ ಕಟ್ಟಿ ಈತ ಈ ರೀತಿಯಲ್ಲಿ ದುಡ್ಡನ್ನ ತೆಗೆದುಕೊಳ್ತಾ ಹೋಗಿದ್ದ. ಕೊನೆಗೂ ಈಗ ಬಲೆಗೆ ಬಿದ್ದಿದ್ದಾನೆ. ಎಸ್, ಪೃಥ್ವಿ ಡೀಟೇಲ್ಸ್ ಕೊಡ್ತಾ ಇದ್ರು. ಪೃಥ್ವಿ, ತಾವು ಹೇಳ್ತಾ ಇದ್ರಿ ಅಂದ್ರೆ ಈತ ಒಂದೆರಡೆಲ್ಲ ಮಾಡಿದ್ದು ಅಂತ, ಈ ದೊಡ್ಡವರ ಜೊತೆ ತನ್ನ ಫೋಟೋಗಳಿದೆ ಅಂತ ತೋರಿಸ್ಕೊಳ್ತಾ ಹೋಗಿದ್ದು. ಜೊತೆಗೆ ಎಐ ಫೋಟೋಗಳು, ಅಂದ್ರೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾ ಇದ್ದ ಈ ನಿಜಾಮ್ ಅನ್ನೋದು ಇಲ್ಲಿ ಪಕ್ಕ ಆಗತ್ತೆ. ಆತ್ಮಹತ್ಯೆ ಅಂತ ಕಥೆಯನ್ನೇ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ಹಾಗಾಗಿ 2 ವರ್ಷಗಳ ಕಾಲ ವಂಚನೆ ಮಾಡೋದಕ್ಕೆ ಸಾಧ್ಯ ಆದದ್ದ ಅಂತ. ಖಂಡಿತ ಪ್ರಥಮ, ಈಗಿನ ಸಿಎಂ ಡಿ ಕೆ ಶಿವಕುಮಾರ್ ಇರ್ಬೋದು, ಹಿಂದಿನ ಸಿಎಂ ಸಿದ್ದರಾಮಯ್ಯ, ಮಂಗಳೂರು ಪೊಲೀಸ್ ಕಮಿಷನರ್ ಜೊತೆ ಮತ್ತೆ ವಿವಿಧ ಪೊಲೀಸ್ ಅಧಿಕಾರಿಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು ಅಂದರೆ ಸ್ಥಳೀಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ, ಅವರೆಲ್ಲರ ಜೊತೆ ಕೂಡ ಈತನ ಫೋಟೋಗಳಿತ್ತು. ಆ ಫೋಟೋಗಳನ್ನು ತೋರಿಸ್ಕೊಂಡು ಈತ ಬಿಲ್ಡಪ್ ಕೊಡ್ತಾ ಇದ್ದ. ಸೊ ಈತ ಪ್ರಭಾವಿ ಅಂತ ಅನ್ಕೊಂಡು ಅವರು ಕಂಪ್ಲೇಂಟ್ ಕೊಡೋಕೆ 2 ವರ್ಷ ಹಿಂದೆ ಮುಂದೆ ನೋಡಿದ್ರು ಅಂತ ಕಾಣ್ತದೆ. ಯಾಕೆಂತ ಹೇಳಿದ್ರೆ ಏನು ಹಣವನ್ನು ಈತ ಪದೇ ಪದೇ ತಗೊಳ್ತಾನೆ ಇದ್ದ, ಆದರೆ ಅವರು ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದಾಗ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅಧಿಕಾರಿಗಳು ಈತನ ಸಂಪರ್ಕದಲ್ಲಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಈತನ ಸಂಪರ್ಕದಲ್ಲಿದೆ, ಮತ್ತು ಈತ ಖುದ್ದು ಕಾಂಗ್ರೆಸ್ನಲ್ಲಿ ಒಂದು ಪೋಸ್ಟ್ನಲ್ಲಿ ಇರೋದ್ರಿಂದ ಸೊ ಅವರು ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು. ಸೊ ಈ ಎಲ್ಲ ಕಥೆಗಳನ್ನು ನಂಬಿ ಅವರು ಹಣವನ್ನು ಕೊಡ್ತಾರೆ. ಆ ಉದ್ಯಮಿ ಹಣವನ್ನು ಕೊಟ್ಟ ಬಳಿಕ ಒಂದು ಅಂದರೆ ಈಗ 2026 ಇತ್ತೀಚೆಗೆ ಆ ಒಂದು ಜಿತೇಶ್ ಏನು ಸಾವನ್ನಪ್ಪಿದ್ದ ಅಂತಲೇ ಇವರು ನಂಬಿದ್ರು. ಆ ವ್ಯಕ್ತಿ ಮಂಗಳೂರಿನಲ್ಲಿ ಕಾಣಿಸ್ಕೊಳ್ತಾರೆ. ಅದನ್ನು ಸೊ ಖುದ್ದು ಈ ಯಾರು ದೂರುದಾರ ಉದ್ಯಮಿ ಇರ್ತಾರೆ ಅವರೇ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಆಗಿರುವಂತಹ ಎಲ್ಲ ಹನಿ ಟ್ರ್ಯಾಪು ಮತ್ತು ಎಲ್ಲ ನಾಟಕಗಳು ಕೂಡ ಅವರಿಗೆ ಗೊತ್ತಾಗುತ್ತೆ. ಅದಾದ ನಂತರ ಹೋಗಿ ಉರ್ವಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡುವಂಥದ್ದು. ಉರ್ವಾ ಪೊಲೀಸರು ಈಗ ಅವರಿಬ್ಬರನ್ನು ಕೂಡ ಅಂದರೆ ಏನು ಆರೋಪಿಗಳಾದ ನಿಜಾಮ್ ಮತ್ತು ಜಿತೇಶ್ ಇಬ್ಬರನ್ನು ಕೂಡ ಬಂಧಿಸಿ ಈಗ ಜೈಲಿಗಟ್ಟುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕೆ ಅಂತ ಹೇಳಿದರೆ ಈತ ಸಾಮಾಜಿಕ ಜಾಲತಾಣಗಳನ್ನೇ ಮಾಡಿ ಈ ರೀತಿ ಬಿಲ್ಡಪ್ ಕೊಡಲಿಕ್ಕೆ ಬಳಸ್ಕೊಂಡಿರುವಂಥದ್ದು. ಅಂದರೆ ಇತ್ತೀಚೆಗೆ ತಮಿಳುನಾಡು ಮುಖ್ಯಮಂತ್ರಿ ಆದಂತಹ ವಿಜಯ್ ಫೋಟೋವನ್ನು ಕೂಡ ಎಐನಲ್ಲಿ ಸೃಷ್ಟಿಸಿರುವಂಥದ್ದು. ಅಂದರೆ ಇಲ್ಲಿ ರಾಜ್ಯದಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳದ್ದು ಕೂಡ ಆತ ಸಂಪರ್ಕ ಮಾಡ್ತಾ ಇದ್ದ, ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದ, ಆದರೆ ಹೊರ ರಾಜ್ಯಗಳಿಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಆತ ಎಐಯಲ್ಲಿ ವಿಜಯ್ ಫೋಟೋವನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡು ಆತ ಜೊತೆಗೆ ನಿಂತಿರುವಂಥ ಫೋಟೋವನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಂಡಿದ್ದಂಥದ್ದು. ಸದ್ಯಕ್ಕೆ ಈತನಿಗೆ ಸಾಕಷ್ಟು ಅಂದರೆ ಎಲ್ಲ ರೀತಿಯ ಪ್ರಭಾವಿಗಳ ಪರಿಚಯ ಕೂಡ ಇತ್ತು. ಸೊ ಇದನ್ನೇ ಬಂಡವಾಳ ಮಾಡ್ಕೊಂಡು ಇನ್ನೂ ಸಾಕಷ್ಟು ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ಶಂಕೆ ಈಗ ಇರುವಂಥದ್ದು. ಮುಂದಿನ ತನಿಖೆ ಬಳಿಕ ಅಂದರೆ ಈತನ ಮೇಲೆ ಇನ್ಯಾರಾದರೂ ದೂರನ್ನು ಮುಂದೆ ಕೊಡಲಿಕ್ಕೆ ಮುಂದಾಗ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ.